ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿಬಿಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ರಾಜಕೀಯ ಸುದ್ದಿಗೆ ಹಾಸಿದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್. ಓಹೋ ಏನ್ ತರ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ? ಎಲ್ಲ ಬಂದ್ರೆ ಸಿ ಜೋಸಫ್ ವಿಜಯ್ ಎನ್ನುಂ ನಾನು ಅದಕ್ಕೆ ಇಷ್ಟೊಂದು ಫುಲ್ಲು ಜೋಶು. ಈಗ ನಾನು ಯಾರನ್ನ ಕರಿತೀನಿ ಅಂದ್ರೆ ನಾನು ಬರ್ತಾರ ನೋಡಿ ಇವಾಗ ನಮ್ ರಾಮಯ್ಯ ಸರ್ರು. ಹೌದು ಹುಲಿಯ. ಏಯ್ ಚಗರತಲೆ ಟವಲ್ ತೆಗಿ ಫಸ್ಟು. ನಿನ್ ಚಗರ ಕೂದಲದಲ್ಲ ಅದೇ ನಿನಗೆ ಲಕ್ಷಣ. ಆ ಥರ ಎಲ್ಲ ಟವಲ್ ಕಟ್ಕೊಬಿಡಪ್ಪ. ಆಯ್ತು ಸರ್. ನಾವು ಸಂವಿಧಾನದ ಅಡಿಲಿ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದೇವೆ. ನೀನು ಹಿಂಗೆ ಕಟ್ಕೊಳ್ಳೋದು ಹೊಟ್ಟೆ ಕಟ್ಟಿಗೆ ಸ್ವಾಮಿ ಬುದ್ಧಿ ಅವೆಲ್ಲ ಇಲ್ಲ. ಎಲ್ಲರೂ ಕೂಡ ಸಮಾನ. ನೋಡು ತಲೆ ಹೆಂಗಿದರು. ಏಯ್ ಕೈ ತೆಗಿ. ಏನೋ ಭಾಳ ನುಲಿತವನಲ್ಲಪ್ಪ. ಏನ್ ನುಲಿತಾ ಇದೆ? ಸಿ ಜೋಸಫ್ ವಿಜಯ್ ಎನ್ನುಂ ಮೊದಲ್ವರ್ ಪದವಿಗೆ ಬಂದಿಲ್ಲ. ಓಹೋ ಸಿಎಂ ಆಗ್ಬಿಟ್ರಲ್ಲ, ಅದಕ್ಕೆ ಬಹಳ ಸಂತೋಷವಾಗಿ ಇರ್ತೀವಿ. ಏಯ್ ನೀ ಬಂದು ಎಷ್ಟು ವರ್ಷ ಆಯ್ತು? ಅದು ಒಂದು 40 ವರ್ಷ. 40 ವರ್ಷ ಅಂದ್ರೆ ಇವನಿಗೆ ಪಕ್ಕದ ರಾಜ್ಯದಲ್ಲಿ CM ಆಗಿದಾರಲ್ಲ, ಬಹಳ ಸಂತೋಷ ಪಟ್ಕೊಂಡನೆ. ಅಲ್ಲ, ಆಗಿರೋದು ನಮಗೆ ಸಂತೋಷನೇ. ನಾವು ಕೂಡ ಪಾಪ ಅವರು CM ಆದ್ರಲ್ಲ, ನಮ್ಮ ಪಕ್ಷ ಅವ್ರಿಗೆ ಸಪೋರ್ಟ್ ಮಾಡಿದೆ. ಸಪೋರ್ಟ್ ಮಾಡೋದಿರ್ಲಿ ಸರ್. ಮೊನ್ನೆ ನೀವೇನೋ ಫೋನ್ ಮಾಡ್ಬಿಟ್ಟು ವಿಶ್ ಮಾಡ್ರಂತೆ, ಅದೇಂಗೆ ಸರ್? ವಿಶ್ ಮಾಡಿದೆ, ಆದ್ರೆ ಹೆಂಗ್ ವಿಶ್ ಮಾಡಿದ್ರಿ ಸರ್? ಫೋನ್ ಮಾಡಿದೆ ಕಣಯ್ಯ. ಫೋನ್ ಮಾಡ್ಬಿಟ್ಟು, ಹಲೋ ವಿಜಯ್, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಎ ಗುಡ್ ಚಾನ್ಸ್, ವಿಲ್ ಆಲ್ ಸಪೋರ್ಟ್ ಯು ಒನ್ಸ್ ಅಗೇನ್, ವಿಶ್ ಯು ಹ್ಯಾಪಿ ಡೇಸ್, ಕಂಗ್ರ್ಯಾಚುಲೇಷನ್ ವಿಜಯ್ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ನೀವು ಫೋನ್ ಮಾಡುವಾಗ ನಾನು ಪಕ್ಕದಲ್ಲಿ ಇದ್ದೆ. ನನಗೂ ಗೊತ್ತಿತ್ತು ಫೋನ್ ಮಾಡಪ್ಪ, ಈ ಚಗರ ತಲೆಗೆ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳೋದಷ್ಟೇ. ಅಲ್ಲ ಸರ್, ನಿಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ಕನಕಪುರ ಪಾಂಡೆಯವರು ಫೋನ್ ಮಾಡ್ಬಿಟ್ಟಾರಲ್ಲ, ಅದಂಗೆ? ಡೈರೆಕ್ಟ್ ಹೋದ್ರು ಅವರು. ಡೈರೆಕ್ಟ್ ಆಗಿ ಹೋಗಿದ್ದು ಎಲೆಕ್ಷನ್ ಪ್ರಚಾರಕ್ಕೆ ಕನಕಪುರದ ಬಂಡೆಯವರು. ಅವತ್ತೇನ್ ಮಾಡ್ಬಿಟ್ಟಿದ್ರು ಅಂದ್ರೆ, ಎಲ್ಲ MGRಗಳಾಗಕ್ಕೆ ಸಾಧ್ಯ ಇಲ್ಲ, ಸಿನಿಮಾದಿಂದ ಬಂದವರು. ಪಾಪ ಚಿಕ್ಕ ಹುಡುಗ ಅವ್ನಿಗೆ ಏನು ಗೊತ್ತಿಲ್ಲ ಅಂದ್ಬಿಟ್ಟಿದ್ರು, ಅಂದ್ರೆ ಆಸ್ ಯೂಶುವಲ್. ಆದರೆ ಅವರು ಗೆದ್ದು ಅವ್ರಿಗೆ ನಮ್ಮ 5 ಸೀಟ್ಗಳನ್ನ ಸಮರ್ಪಣೆ ಮಾಡಿದಾಗ ನಾನು ಫೋನ್ ಆದ್ಮೇಲೆ ಅವ್ರಿಗೂ ಫೋನ್ ಮಾಡಿದೆ. ನೋಡಪ್ಪ, ನಮ್ಮ ಕಡೆಯವರು ತಮಿಳ್ನಾಡಲ್ಲಿ 2 ಸಚಿವ ಸ್ಥಾನ ಕೊಡ್ತಾರೆ, ನೀವು ಫೋನ್ ಮಾಡಿ ಅಂತ. ಆಮೇಲೆ ಅವ್ರು ಫೋನ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹೇಳಿದ್ರು ಕಂಗ್ರ್ಯಾಚುಲೇಷನ್ ಅಂತ. ಅವರು ಫೋನ್ ಮಾಡಿದ್ರು. ಸರ್ ನಾನು ಕಾಲ್ ಮಾಡಿದೆ ಸರ್. ಮಾತಾಡ್ದ್ಯಾ? ಕರೆನ್ಸಿ ಇಲ್ಲ ಅನ್ಬಿಟ್ರು, ಅದಕ್ಕೆ ಕಟ್ ಮಾಡ್ಬಿಟ್ಟೆ. ನಾನು ಫೋನ್ ಮಾಡಿದೆ. ನೀನ್ ಫೋನ್ ಮಾಡಿದ್ದ? ಮಾಡ್ದೆ ಮುರುಗ. ನಾನು ಮಾಡಿದ್ರೆ ಒಂದೇ ರಿಂಗಿಗೆ ತಗೊಂಡ್ಬಿಟ್ಟು. ಹೌದಾ? ಏನ್ ಹೇಳಿದ್ರು ನಿನ್ ಜೊತೆ? ಈಗ ನೀವು CM ಆಗ್ಬಿಟ್ರಲ್ಲ, ಹೆಂಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಇದು ವಿಜಯ್ ಸ್ಟೈಲ್ ಅಲ್ಲ, ರಜನಿಕಾಂತ್. ಅಭ್ಯಾಸ ಬಂದ್ಬಿಡ್ತು. ಅದು ರಜನಿಕಾಂತ್. ಬಂದ್ಬಿಟ್ಟು ಸುಳ್ಳು ಹೇಳ್ತಾನೆ. ಇಲ್ಲ ಮುರುಗ, ಮತ್ತೆ ಹೇಳು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಾ ஒரு முறை முடிவு பண்ணிட்டா என் பேச்ச நானே கேட்க மாட்டான் அன்ಬಿಟ್ಟು. ಇದೇನು ಪಿಚ್ಚೆ ಗಿಚ್ಚೆ ಅಂತಲ್ಲ. ಏನೋ ಗೊತ್ತಾಯ್ತಲ್ಲ ಸರ್, ನಮ್ಮ ತಲೆ ಏನಂದ್ರೆ, ನಾನು ಒಂದ್ಸತಿ ತೀರ್ಮಾನ ತಗೊಂಡ್ಬಿಟ್ರೆ ನನ್ನ ಮಾತೆ ನಾನೇ ಕೇಳಲ್ಲ ಅನ್ಬಿಟ್ರು ಸರ್. ಓಹೋ, ಬಾಹುಬಲಿ ಪಿಕ್ಚರು ನಾ ಮಾಟೆ ಶಾಸನಂ ಅಂತ ಅದ, ಅದು ಆ ಟೈಪು. ಇನ್ನೇನು ಹೇಳಿದ್ರು? அந்த ஏரியா இந்த ஏரியா, அந்த இடம் இந்த இடம், ஆல் ஏரியால நான் தான் ಗಿಲ್ಲಿ ಅಂದ್ಬಿಟ್ರು. ಓಹೋ, ಅಂದ್ರೆ ಇದು ಗೊತ್ತಾಯ್ತು ನನಗೆ.
ಎಲ್ಲ ಏರಿಯಾದಲ್ಲೂ ನಂದೇ ಅವ. ಅದು ಹೇಳಿದ್ರಲ್ಲಪ್ಪ ನಮ್ಮಲ್ಲಿ ಯಶ್ ಅವರು, ನಾನು ಬರೋ ತನಕ ಬೇರೆಯವ್ರವ, ಕರೆಕ್ಟ್. ಬಂದ ಮೇಲೆ ನಂದೇ ಹವ. ಅದರದೇ ಇರ್ಬೇಕು ನಾವು. ಅದೇ ಕರೆಕ್ಟ್. ಜೊತೆಗೆ ಸಾಂಗು ಬರ್ತದಲ್ಲ ಸರ್, ಅಪ್ಪಡಿ ಪೋಡೆ ಪೋಡೆ ಪೋಡೆ, ಅಪ್ಪಡಿ ಪೋಡೆ ಪೋಡೆ ಪೋಡೆ, ಅಪ್ಪಡಿ ಪೋಡೆ. ಏಯ್ ಏಯ್ ಒಳತ್ತಿ ನೋಡು ಕಪಾಲ್ಕೆ, ಎಲ್ಲೋ ಮಿಸ್ ಹೊಡಿತದಲ್ಲ. ಹಾ ಸರ್, ನನಗೆ ಯಾಕೋ ಡೌಟ್ ಹೊಡಿತೈತೆ. ಈಗ ಗೊತ್ತಾಯ್ತು ಸರ್, ಅಲ್ಲೇ ತಮಿಳ್ನಾಡಲ್ಲಿ ಫೋನ್ ಮಾಡ್ಬಿಟ್ಟು ರಿಂಗ್ ಟೋನ್ ಕೇಳಿಸ್ಕೊಂಡು ನಾನು ಮಾತಾಡ್ಬಿಟ್ಟೆ ಅಂತ ಬಿಡ್ತಾರೆ ನನ್ನ ಹತ್ರ. ಏಯ್, ಇದು ಇಷ್ಟು ಹೇಳದ್ನಲ್ಲ ಇವನು, ಇದೆಲ್ಲ ನಾನು ಕೇಳಿಸ್ಕೊಂಡಿನಿ. ಗಿಲ್ಲಿ ಅಂತ ಒಂದು ಪಿಕ್ಚರ್ ಬಂದಿತ್ತು, ಆ ವಿಜಯ್ದು, ಅದರ ಡೈಲಾಗ್ನೆಲ್ಲ ಕಾಪಿ ಮಾಡ್ಕೊಬಿಟ್ಟು ವಿತ್ ಸಾಂಗ್ ಇಲ್ಲಿ ನನಗೆ ಬಂದು ರೀಲ್ಸ್ ಸುತ್ತಿದೆಯಾ. ಒಳತಿ ನೋಡು ಕಪಾಲ್ಕೆ. ಅಲ್ಲಪ್ಪ, ದೊಡ್ಡವ್ರಿಗೆ ಲೈನಿಗೆ ಸಿಕ್ಕಲ್ಲ, ಈ ತಲೆ ಇವನು ಸಿಕ್ಬಿಟ್ನ. ಸಾರ್ ಆದ್ರೂ ಒಂದು ವಿಡಿಯೋ ನೋಡಿದೆ ಸರ್, ಸಕ್ಕದ ಸೂಪರ್ ಅದೇ, ಫ್ಯಾಂಟಾಸ್ಟಿಕ್ ಆಗಿತ್ತು. ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಅದೇ ವೈರಲ್ ಏಯ್ ವೈರಲ್. ಏಯ್ ಏಯ್ ಅದೇನು ಅಂತ ಕರೆಕ್ಟಾಗಿ ಹೇಳಿ. ಸರ್ ಈಗ ಆಂಧ್ರ DCM ಮಾತಾಡ್ದೆ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಆಂಧ್ರ DCM పవన్ కళ్యాణ్ హా. ಹೆಂಗ್ మాట్లాడతారు? జీవితంలో పోరాటం చేయాలంటే దమ్ము ధైర్యం రెడీ డ్యామ్ గట్ దట్స్ ఆల్ యు నీడ్. ಆ ಹುಡುಗ ಅದು ಆಂಧ್ರ. ಈ ತಮಿಳ್ನಾಡು CM, ಹೊಸ CM ಹೆಂಗ್ ಮಾತಾಡ್ತಾರೆ ಗೊತ್ತಾ? ವಿಜಯ್ ಅವರು ಹೆಂಗ್ ಮಾತಾಡಿದ್ರು? There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. ಏಯ್ ಏಯ್ ಒಳತಿ ನೋಡು ಕಪಾಲ್ಕ, ಒಳತಿ ನೋಡು. ಅಲ್ಲಪ್ಪ, ಆಂಧ್ರ DCM ಸಿನಿಮಾದವರು, ತಮಿಳ್ನಾಡು CM ಸಿನಿಮಾದವ್ರೆ, ಅದಕ್ಕೆ ಸಿನಿಮಾ ಡೈಲಾಗ್ ಹೊಡಿತಾರೆ. ಆದ್ರೆ ಕರ್ನಾಟಕದ CM ನಾವ್ ಹೆಂಗ್ ಡೈಲಾಗ್ ಹೊಡಿತೀವಿ ಗೊತ್ತಾ? ಹೆಂಗೆ? ಏಯ್ ಏಯ್ ಯಾವನವನು? ಏಯ್ ಕೂತ್ಕೊಳ್ರಿ ಕೆಳಕ್ಕೆ, ಯಾಕೆ ಬರ್ತೀರಿ ನೀವೆಲ್ಲ? ಏಯ್ ಯಾರಪ್ಪ ಎದ್ದೋಗ್ತಾ ಇರೋದು? ಕೂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬರಬೇಡಿ ನೀವು, ಇಲ್ಲಾಂದ್ರೆ ಕೂತ್ಕೊಂಡು ಕೇಳಿ. ಏಯ್ ಯಾರನ್ನು ಬಿಡಬೇಡಿ ಕಣ್ರಿ. ಅಲ್ಲಿ ಕೂತ್ಕೊಳ್ಳೋಕ್ ಆಗೋದಿಲ್ವಾ ನಿಮಗೆ? 5 ನಿಮಿಷ ಕೂತ್ಕೊಳ್ಳೋಕ್ ಆಗೋದಿಲ್ವಾ? ಏಯ್ ಒಳತಿ ನೋಡು ಕಪಾಲ್ಕೆ, ಒಳತಿ ನೋಡು ಕಪಾಲ್ಕೆ. ನೋಡಿದ್ರ ಕಮಾಂಡಿಂಗ್ ಹೆಂಗಿದೆ? ಇದು ನಮ್ಮ ಕರ್ನಾಟಕ CM, ನಮ್ಮ ಕರ್ನಾಟಕ CM ಭಾಷಣದ ಸ್ಟೈಲ್. ರಾಮಯ್ಯ ನಾನ್ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನೋಡಿ ನಂಬಿದೆ. ಏಯ್ ಏಯ್ ಅದು 2 ತಿಂಗಳು ದುಡ್ಡು ಬರದೇ ಇರುವಾಗ ಹಾಡ್ತಕ್ಕಂಥ ಹಾಡುಗಳು ಹೆಂಗಸ್ರು. ಆದರೆ ದುಡ್ಡು ಕರೆಕ್ಟಾಗಿ ತಿಂಗಳು ಹಾಕಿದಾಗ, ಬಸ್ಸಿಂದ ಹೋಗಿ ಬಂದಾಗ ಯಾವ ಹಾಡು ಗೊತ್ತಾಡ್ತಿದ್ದು? ಯಾವಾಡು? ನಮ್ಮ ರಾಮಯ್ಯ ಚಿನ್ನ ಕಣವ್ವ, ನಮ್ಮ ರಾಮಯ್ಯ ಬೆಳ್ಳಿ ಕಣವ್ವ, ನಮ್ಮ ರಾಮಯ್ಯನವರು ದೇವ್ರು ಕಣವ್ವ. ಇದು ಆಡೋದು. ಅದು ಯಾವತ್ತೋ ಒಂದಿನ 2,000 ರೂಪಾಯಿ ಬಂದಿಲ್ಲ ಅಂದ್ಬಿಟ್ಟು ಈ ಪಕ್ಷದವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗ್, ಅವ್ರು ಏನು ಮಾಡಿದ್ರು ಸುಮ್ಮನೆ ಇಲ್ಲಿ ಅಂದ್ಬಿಟ್ಟು, ರಾಮಯ್ಯನ ನಿನ್ನ ನಂಬಿದೆ, ಜಗವೆಲ್ಲ ನಿನ್ನ ನಂಬಿದೆ, 2,000 ರೂಪಾಯಿ ಬಂದಿಲ್ಲ ನಮ್ಗೆ ನಂಬಿದೆ. ಏನು 2,000 ರೂಪಾಯಿ ಕೊಡ್ತಿಲ್ವಾ? ಕೊಡ್ತೇವೆ, ಬಸ್ ಕೊಡ್ತಾ ಇಲ್ವಾ? ಕೊಡ್ತಾ ಇದ್ರಿ. ಏನು ದಿವಾಳಿ ಆಗಿದೆಯಾ ಸರ್ಕಾರ? ಇಲ್ಲ ಸುಮಾರು 1,00,000 ಕೋಟಿ ಇದಕ್ಕಾಗಿ ಇನ್ವೆಸ್ಟ್ ಮಾಡಿದ್ದೇವೆ, ಗ್ಯಾರಂಟಿಗಾಗಿ. 31 ಜಿಲ್ಲೆಗಳಲ್ಲಿ ನಾವು ಯುವ ನಿಧಿ, ಶಕ್ತಿ, ಮಹಿಳೆಯರಿಗೆ 2,000 ಎಲ್ಲ ಯೋಜನೆಗಳಿಗೆ ಲಕ್ಷ ಕೋಟಿಗಳನ್ನು ಕೊಟ್ಟಿದ್ದೇವೆ. ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಕೊಟ್ಟಿನೋ ಏನ್ ಕತ್ತಿನೋ ಸರ್, ದಿನದಿಂದ ದಿನಕ್ಕೆ ಎಣ್ಣೆ ರೇಟ್ ಮಾತ್ರ ಹಂಗೆ ಹಾರ್ಕೊಂಡು ಹೋಯ್ತಾನೆ ಐತೆ. ಇದಕ್ಕೇನು ಪರಿಹಾರ ಇಲ್ವಾ ಸರ್? ಇರೋ ಒಂದು ನಿಮಿಷ ಇರೋ. ಈ ಎಣ್ಣೆ ಅಂದ್ರೆ ಜ್ಞಾಪಕ ಬಂತು ನನಗೆ. ಈ ಹೊಸ CM ಬಂದ್ರಲ್ಲ ಆ ತಮಿಳ್ನಾಡಲ್ಲಿ 700 ಎಣ್ಣೆ ಅಂಗಡಿಗೆಲ್ಲ ಕ್ಲೋಸ್ ಮಾಡಿದ್ದಾರೆ. ನೀವು ಮಾಡ್ತೀರಾ? ಏಯ್ ಒಳಕ್ಕೆ ನೋಡು ಕಪಾಲ್ಕೆ, ಎಣ್ಣೆ ಅಂಗಡಿಗಳನ್ನ ನಾವು ಕ್ಲೋಸ್ ಮಾಡಂಗಿಲ್ಲ. ಆರ್ಥಿಕತೆ ಡೋಲಾಯಮಾನವಾಗ್ಬಿಡ್ತದೆ. ಅದಕ್ಕೆ ನಾವು ಎಣ್ಣೆ ರೇಟನ್ನ ಜಾಸ್ತಿ ಮಾಡಿದ್ದು. ಮೊನ್ನೆ ನೋಡಿದೇನಪ್ಪ, ಆ ಬೇರು ವಿಸ್ಕಿ ಎಲ್ಲಕ್ಕೂ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಇನ್ನೊಂದು ವಿಷಯ ಗೊತ್ತಾ? ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಡ್ತು, ಎಣ್ಣೆ ರೇಟ್ ಜಾಸ್ತಿ ಆಗ್ಬಿಡ್ತು ಅಂತಿದಿರಲ್ಲ. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, ಗ್ಯಾಸು 1,000 ರೂಪಾಯಿ ಜಾಸ್ತಿ ಆಗ್ಬಿಡ್ತು. ಪೆಟ್ರೋಲು ಡೀಸೆಲ್ಲು 5 ರೂಪಾಯಿ ಜಾಸ್ತಿ ಆಗ್ಬಿಡ್ತು. ಅಷ್ಟೇ ಯಾಕೆ,
ಚಿನ್ನದ ಬೆಲೆ 15,000 ರೂಪಾಯಿ ಆಗ್ಬಿಟ್ಟದೆ. ತೆರಿಗೆ ಅವ್ರು ಏನ್ ಹೇಳಿದ್ರಪ್ಪ ಏನ್ ಹೇಳಿದ್ರು ಸರ್? ಉಪಕ್ಷದವರು ಮೊನ್ನೆ ಬಾಯವ್ರ ಬೆಹನೋ ಚಿನ್ನ ತಗೋಬೇಡಿ, ಕಾರಲ್ಲಿ ಓಡಾಡಬೇಡಿ, ಬೈಕಲ್ಲಿ ಓಡಾಡಬೇಡಿ, ಎಲ್ಲರೂ ನೀವು 1 ವರ್ಷ ಯಾವುದೇ ರೀತಿ ಚಿನ್ನ, ಕಾರು, ಗಾಡಿ ಓಡಾಡಬೇಡಿ, ಪೆಟ್ರೋಲ್ ಉಳಿಸಿ, ಚಿನ್ನಕ್ಕೆ ತಗೋಬೇಡಿ. ಅಲ್ಲಪ್ಪ ಇದು ಹೇಳಂಬಾತ? ಇಲ್ಲ ಇಲ್ಲ ಚಿನ್ನ ತಗೋಬೇಡಿ, ಕಾರ್ಲು ಓಡಾಡಬೇಡಿ ಅಂದ್ಬಿಟ್ಟು ಏನು ದೊಡ್ಡದಾಗಿ ಅನೌನ್ಸ್ ಮಾಡ್ಬಿಟ್ರ. ಅದು ಯಾವನ ರಾಜ್ಯದಲ್ಲಿ ಅವ್ರ ಪಕ್ಷ ಪಕ್ಷದವರು ಒಬ್ಬನು ಬರ್ತಾವನೆ, ಒಬ್ಬ ಒಂದು ಕಾರಲ್ಲಿ ಬರ್ಬೇಕಾರೆ. ಹೌದು. ಏನು ಬೆಂಗಾವಲ್ನಲ್ಲಿ ಏನು 20ರಿಂದ 30 ಜೀಪ್ಗಳು, ಕಾರ್ಗಳು, ಏನ ತೆಲುಗು ಸಿನಿಮಾಲ್ ಬತ್ತಲ್ಲ ವರ್ರೋ ಅಂತ. ಅಲ್ಲಪ್ಪ ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ. ಇವರೇ ಫಾಲೋ ಅಪ್ ಮಾಡ್ತಿಲ್ಲ, ಜನಗಳಿಗೆ ಮಾತ್ರ ಬಾಯಾರ ಬೆಹನೋ ಚಿನ್ನ ತಗೋಬೇಡಿ, ಬಾಯಾರ ಬೆಹನೋ ಕಾರ್ಲು ಓಡಾಡಬೇಡಿ. ಇವ್ರು ಮಾಡೋದೇನು ಹೇಳ್ದಾಗ ನಡ್ಕೋಬೇಕು ತಾನೆ. ತಪ್ಪು ಮತ್ತೆ ಅಲ್ಲಪ್ಪ ಚಿನ್ನ ತಗೋಬೇಡಿ, ಪೆಟ್ರೋಲ್, ಕಾರ್ ಓಡಿಸ್ಬೇಡಿ ಅಂದ್ರೆ ಜನ ಏನು ನಡ್ಕ ತಿರ್ಗಳಕ್ಕದ್ದ? ಏನ್ ಎತ್ತಿನ ಗಾಡಿಲಿ ಹೋಗದ ಸರ್? ಏನ್ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಮಖಾಡೆ ಮಲಗ್ಬಿಟ್ಟಿದೆ. ದುಡ್ಡಿಲ್ಲ, ಕಾಸಿಲ್ಲ. 3 ವರ್ಷ ಆಗೋಯ್ತು ನಮ್ದು ಕಂಪ್ಲೀಟು. ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯ. ಜನಗಳು ಹೊಟ್ಟೆ ತುಂಬ ಊಟ ಮಾಡ್ತಾವ್ರೆ, ಬಸ್ಸಲ್ಲಿ ಓಡಾಡ್ತಾವ್ರೆ, 2,000 ರೂಪಾಯಿ ಬರ್ತದೆ. ಇದನ್ನೆಲ್ಲ ನಡ್ಸ್ಕೊಂಡು ಹೋಯ್ತಿಲ್ವಾ? ಏನ್ ನಡೆಸಿಲ್ಲ ಸರ್, ಎಲ್ಲ ಗ್ಯಾರಂಟಿ ಅನ್ಕೊಂಡು ನಮ್ಮ ಬರೀ ಗೋರಂಟಿ ಹಾಕೊಳ್ಳೋದೇ ಆಗೋಯ್ತು. ಅದ್ ನಡೆಸ್ತೀನಿ, ರೋಡ್ ಸರಿ ಮಾಡ್ತೀನಿ, ಹಂಗ್ ಮಾಡಿಸ್ಬಿಡ್ತೀನಿ ಅಂತ ಹೇಳೋದೇ ಆಗೋಯ್ತು. ಏಯ್ ಗ್ಯಾರಂಟಿಗಳು 3 ವರ್ಷದ ಸಾರ್ಥಕ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಚೆನ್ನಾಗಿದೆ, ಇದು ಮುಂದುವರಿಯುತ್ತೆ. CM ಚೇಂಜ್ ಇಲ್ಲ, ಗೊತ್ತಾಯ್ತಾ? ರಸ್ತೆಗಳಿಗೆಲ್ಲ ನಾವು ಅಭಿವೃದ್ಧಿ ಕೊಡೋದಕ್ಕೆ ಅನುದಾನ ಕೊಟ್ಟಿದ್ದೇವೆ, ಎಲ್ಲ ನಡೀತದೆ. ನಿಮ್ಮಂಥವ್ರು ಈ ಕಾಂಜಿ ಪಿಂಜಿಗಳು ಇರ್ತಿರಲ್ಲ, ಸುಮ್ಮನೆ ನಮ್ಮ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡೋದು. ಚಗ್ರ ಒಳ ತಿನ್ನೋಳು ಕಪಾಲ್ಕೆ. ಮೃಗ ಈ ಶಾಲೆ ಬಗ್ಗೆ ದೊಡ್ಡ ಪ್ರಾಬ್ಲಮ್ ಆಗಿದಲ್ಲ ನಮ್ಮ ರಾಜ್ಯ. ಯಾವುದು? ಶಿಕ್ಷಣ ಕ್ಷೇತ್ರದಲ್ಲ. ಕರೆಕ್ಟ್. ನೋಡಪ್ಪ, ಶಾಲಾ ಹಾಕಳಗಿಲ್ಲ. ಯಾಕಂದ್ರೆ ಬಿಸಾಕ್ಬಿಡ್ಲ? ನೀ ಕಾಲೇಜ್ ಹೋದಾಗ, ಸ್ಕೂಲ್ ಹೋದಾಗ ಶಾಲಾಕ ಹೋಗಿದ್ದೀನೆಯಾ? ಇಲ್ಲ ನೀನ್ ಶಾಲಾಕ ಹೋಗಿದ್ದೀನೆಯಾ? ನಾನು ಹೈಸ್ಕೂಲೇ ಹೋಗಿಲ್ಲ. ಮತ್ತೆ ಯಾರೂ ಶಾಲಾ ಹಾಕೊಂಡು ಹೋಗಿಲ್ಲ. ಇವರು ಹೊಸ್ತ ಕ್ರಿಯೇಟ್ ಮಾಡೋದು, ಹಾಕ ಬನ್ನಿ ಶಾಲೆಗಳ ಅಂತ. ಅದು ಆವಾಗಿಂದ ಇಲ್ಲ. ನಾನು ಹೇಳೋದು ಶಿವದಾರ ಹಾಕಬಹುದು, ಓಕೆ, ಆಮೇಲೆ ಜನವಾರ ಹಾಕಬಹುದು, ಆಮೇಲೆ ರುದ್ರಾಕ್ಷಿ ಹಾಕಬಹುದು, ಹಿಜಾಬ್ ಹಾಕಬಹುದು. ಇವೆಲ್ಲವೂ ಕೂಡ ಆಗಿಂದ ಹಾಕಬತ್ತಿರೋದು. ಅವಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಈಗ ಹೊಸದಾಗಿ ನೀವು ಶಾಲಾ ಹಾಕಬೇಕು ಅಂತ ರಾಜಕೀಯ ಪಿತೂರಿ ಮಾಡಿದ್ರೆ ಅದಕ್ಕೆ ನಾವು ಒಪ್ಪಲ್ಲ. ಅದಕ್ಕೆ ಪರ್ಮಿಷನ್ ಇಲ್ಲ. ಆದ್ರಿಂದ ವಿದ್ಯಾರ್ಥಿಗಳ ಮನುಷ್ಯನ ಕೆಡಿಸ್ಬೇಡಿ. ಹೌದು, ಅವರು ಬಂದು ಓದ್ಕೊಂಡು ಹೋಗ್ತಾರೆ. ಪಾಪ ನೀವು ಬೇರೆ ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಮಾಡಕ್ಕೆ ಹೋಗ್ಬೇಡಿ. ನಾನು ಕೇಳ್ಕೊತ ಇದ್ದೀನಿ, ವಿದ್ಯಾರ್ಥಿಗಳ ಮನುಷ್ಯನಲ್ಲಿ ಆಟ ಆಡಬೇಡಿ, ರಾಜಕೀಯ ಬಿತ್ತಬೇಡಿ, ಆಯ್ತಲ್ಲ? ಅಲ್ಲ ಸರ್, ಇಷ್ಟೊತ್ತು ಗಂಟೆ ಮಾತಾಡಿ ಪಾಪ ನೀವು ಸುಸ್ತಾಗಿದ್ದೀರಾ. ಒಂಚೂರು ನೀರು ಕೊಡ್ಲಾ? ನೀರು ಬೇಡ, ಜ್ಯೂಸು ಜ್ಯೂಸ್ ಕೊಡೋಣ. ಜ್ಯೂಸ್ ರೆಡಿ ಮಾಡ್ರು. ಇಷ್ಟೊತ್ತಾದ್ರೂ ಜ್ಯೂಸು ತಂದಿಲ್ವೇನಯ್ಯ? ಏನ್ ಕೆಲಸ ಮಾಡಿದ್ರಿ ನೀವು? ಜ್ಯೂಸ್ ತಂದಿಲ್ವೇನಪ್ಪ? ಒಡರಿ ಕಪಾಲ್ಕೆ ಅವನಿಗೆ. ಮಾಡ್ತಲ್ಲ ಇನ್ಮೇಲೆ ನಮ್ಮ ಮಗದವ್ಲೆ ಬರೋಕ್ ಮುಂಚೆನೆ ಒಂದು ಕೇಸು ಬಾಟ್ಲು ತಂದಿಟ್ಬಿಡು. ಜ್ಯೂಸ್ ಬಾಟ್ಲು ಸರಿ. ಈಗ ಯಾರು ಬರ್ತಾ ಇದ್ದಾರೆ ಗೊತ್ತಿಲ್ವತ್ತಲ್ಲ ಗೊತ್ತಿಲ್ವಲ್ಲ? ಅಣ್ಣ ಕಣೋ ನೀ, ಅಣ್ಣ ಕಣೋ ಅವರು ಮರ ಎದ್ದಿರು ಅಣ್ಣ, ಅಣ್ಣ